ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಗುರುತ್ವ ಪಾಠದ 15ನೇ ಪ್ರಶ್ನೆ. ಎರಡು ಕಾಯಗಳ ನಡುವಿನ ಗುರುತ್ವ ಬಲದ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವುವು? ಎರಡು ಕಾಯ ಇದೆ ನೋಡಿ, ಇದು ಯೂನಿವರ್ಸಲ್ ಲಾ ಇದೆ ಅಲ್ವಾ, ಗುರುತ್ವ ನಿಯಮ ಅನ್ನುವಂಥದ್ದು ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳ ನಡುವೆ ಇರುವಂತಹದ್ದಾಗಿದೆ. ಯಾವುದೇ ಎರಡು ಕಾಯ ಇದೆ ಅಂದ್ರೆ ಅವುಗಳೆರಡರ ನಡುವೆ ಗುರುತ್ವ ಬಲ ಇರ್ತದೆ. ಹಾಗಿದ್ರೆ ಆ ಗುರುತ್ವ ಬಲ ಯಾವುದರಿಂದ ಪ್ರಭಾವಿತವಾಗ್ತದೆ ಅಥವಾ ಗುರುತ್ವ ಬಲದ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವುವು? ಈಗ ನೀವು ಉದಾಹರಣೆಯನ್ನ ನೋಡ್ತೀರಿ. ನೀವು ಮರದಿಂದ ಹಣ್ಣು ಬೀಳ್ತಾ ಇರೋದನ್ನ ನೋಡಿದ್ರಿ. ಮರದಿಂದ ಹಣ್ಣು ಎಲ್ಲಿ ಬಿತ್ತು? ಭೂಮಿಗೆ ಬಿತ್ತು. ಯಾಕೆಂದ್ರೆ ಭೂಮಿ ಅದನ್ನ ಆಕರ್ಷಣೆ ಮಾಡ್ತಾ ಇದೆ, ಗುರುತ್ವಾಕರ್ಷಣೆ. ಸರಿ ಮೇಡಮ್, ನೀವು ಹೇಳಿದ್ರಿ ನಾನು ಆಕರ್ಷಣೆ ಮಾಡ್ತೀನಿ. ಯಾವುದೇ ಎರಡು ಕಾಯದ ನಡುವೆ ಆಕರ್ಷಣೆ ಇರುತ್ತಾ? ಹಾಗಾದ್ರೆ ಆ ಮರದಲ್ಲಿರುವಂತಹ ಹಣ್ಣು ಮತ್ತೆ ನನ್ನ ನಡುವೆ ಆಕರ್ಷಣೆ ಇರ್ಬೇಕಿತ್ತು. ಮರದಿಂದ ಹಣ್ಣು ಸೀದಾ ನನ್ನ ಕೈಗೆ ಬಂದು ಬೀಳ್ಬೇಕಿತ್ತು. ಯಾಕೆ ಬಂದು ಬಿದ್ದಿಲ್ಲ? ಯಾಕೆಂದ್ರೆ ಗುರುತ್ವ ಬಲ ಬೇರೆ ಬೇರೆ ಅಂಶದ ಮೇಲೆ ಅವಲಂಬಿಸಿರ್ತದೆ. ಆ ಅಂಶಗಳು ಯಾವುವು? ಈಗ ಭೂಮಿಯ ಮಾಸ್ ಎಷ್ಟು? ದ್ರವ್ಯರಾಶಿ ಎಷ್ಟು? ನಿಮ್ಮ ದ್ರವ್ಯರಾಶಿ ಎಷ್ಟು? ಈಗ ಅರ್ಥ ಆಗ್ತಾ ಬಂತ? ಕಾಯಗಳ ದ್ರವ್ಯರಾಶಿಯ ಮೇಲೆ ಅವಲಂಬಿಸಿರ್ತದೆ. ಕಾಯಗಳ ದ್ರವ್ಯರಾಶಿ ಬೇರೆ ಆದಂಗೆ ಗುರುತ್ವ ಬಲ ಕೂಡ ಬೇರೆ ಆಗ್ತದೆ. ಕಾಯಗಳ ನಡುವಿನ ಅಂತರದ ಮೇಲೆ ಡಿಪೆಂಡ್ ಆಗ್ತದೆ. ಅದನ್ನೇ ಫಾರ್ಮುಲಾದಲ್ಲಿ ಕೊಡ್ತಾರೆ. ಗುರುತ್ವ ಬಲ ಅನ್ನುವಂಥದ್ದು ಎರಡು ಕಾಯಗಳ ದ್ರವ್ಯರಾಶಿಯ ಗುಣಲಬ್ಧಕ್ಕೆ ನೇರಾನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರಕ್ಕೆ ವಿಲೋಮಾನುಪಾತದಲ್ಲಿ, ಅಂತರಗಳ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಕಾಯಗಳ ದ್ರವ್ಯರಾಶಿ ಮತ್ತೆ ಕಾಯಗಳ ನಡುವಿನ ಅಂತರದ ಮೇಲೆ ಅವಲಂಬಿಸಿರ್ತದೆ. ಅಥವಾ ಗುರುತ್ವ ಬಲದ ಮೇಲೆ ಪರಿಣಾಮ ಬೀರುವ ಅಂಶಗಳು ಅಂತಂದ್ರೆ ಇವೆರಡನ್ನ ಬರೆದರೆ. ಥ್ಯಾಂಕ್ ಯು.